ಇಷ್ಟಪಡುವಂಥ ವ್ಯಕ್ತಿ ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ, ಅವರು ನಿಮಗೆ ಫೋನ್ ಮಾಡ್ತಾ ಇಲ್ಲ, ಮತ್ತು ನಿಮ್ಮ ಒಂದು ಮಾತಿಗೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ಈ ಬಿಳಿ ಹಾಳೆಯನ್ನು ತಗೋಬೇಕು. ಬಿಳಿ ಹಾಳೆಯನ್ನು ತಗೊಂಡು ಯಾರು ನಿಮ್ಮ ಜೊತೆ ಮಾತಾಡ್ತಾ ಇರಲ್ಲ ಅವರ ಹೆಸರನ್ನು ಈ ಬಿಳಿ ಹಾಳೆ ಮೇಲೆ 7 ಬಾರಿ ಬರ್ಕೋಬೇಕು. 7 ಬಾರಿ ಬರ್ಕೊಂಡು ಈ ಒಂದು ಹಾಳೆಯನ್ನು ನಿಮ್ಮ ಒಂದು ಕೈಲಿ ಹಿಡ್ಕೊಂಡು ನಾವು ತಿಳಿಸುವಂಥ ಒಂದು ಮಂತ್ರವನ್ನು ನಿಮ್ಮಿಂದ ಯಾರು ದೂರ ಆಗಿದ್ದಾರೆ, ಯಾರು ಮಾತಾಡ್ತಾ ಇಲ್ಲ ಅವರ ಹೆಸರನ್ನ ಫಸ್ಟ್ ಹೇಳ್ಕೋಬೇಕು. ಹೇಳ್ಬಿಟ್ಟು ತದನಂತರ ಈ ಮಂತ್ರವನ್ನು ಹೇಳ್ಕೋಬೇಕು. ಈ ರೀತಿಯಾಗಿ 7 ಬಾರಿ ಮಾಡಬೇಕಾಗತ್ತೆ. 7 ಬಾರಿ ಹೆಸರನ್ನ ಹೇಳಿ 7 ಬಾರಿ ಮಂತ್ರವನ್ನು ಹೇಳ್ಕೊಡಿ. ಮಂತ್ರ ಆಗಿದೆ, ಫಸ್ಟ್ ಅವರ ಹೆಸರನ್ನ ಹೇಳಿ, ಆಮೇಲೆ ದೇಹಿ ವಶಂ ದೇಹಿ ಆಕರ್ಷಣ, ದೇಹಿ ವಶಂ ದೇಹಿ ಆಕರ್ಷಣ ಅವರ ಹೆಸರನ್ನ ಹೇಳಬೇಕು. ದೇಹಿ ವಶಂ ದೇಹಿ ಆಕರ್ಷಣ ಅಂತ ಹೇಳಬೇಕು. ಈ ರೀತಿಯಾಗಿ 7 ಬಾರಿ ಹೇಳಿ ತದನಂತರ ಈ ಒಂದು ಹಾಳೆ ಅಂದರೆ ಹೆಸರನ್ನ ಬರೆದಿರುವಂಥ ಹಾಳೆಯನ್ನ ನೀವು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ಇದನ್ನ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ಸ್ವಲ್ಪ ಸಕ್ಕರೆಯನ್ನು ತಗೊಂಡು, ಈ ಒಂದು ಸಕ್ಕರೆ ತಗೊಂಡಿರ್ತಿರಲ್ಲ, ಈ ಸಕ್ಕರೆ ಮೇಲೆ ಈ ಫೋಲ್ಡ್ ಮಾಡಿರುವಂಥ ಹಾಳೆಯನ್ನು ಇಟ್ಟು ಇದನ್ನು ಗಂಟು ಕಟ್ಟಿ ದೇವ್ರ ಮನೆಯಲ್ಲಿಟ್ಟು ಈ ಒಂದು ಗಂಟಿಗೆ ಅರಿಶಿಣ ಕುಂಕುಮ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಒಂದು ದಿನ ಹಾಗೆ ಬಿಡಬೇಕು. ಶುಕ್ರವಾರದ ದಿನ ಈ ತಂತ್ರವನ್ನು ಮಾಡಬೇಕು. ಅಂದರೆ ಈ ಒಂದು ಚೀಟಿಯನ್ನು ಹರಿದುಬಿಟ್ಟು ಯಾವುದಾದ್ರೂ ಹಸಿರು ಗಿಡದ ಬುಡಕ್ಕೆ ಹಾಕಿ ಈ ಸಕ್ಕರೆ ಇರುತ್ತಲ್ಲ, ಈ ಒಂದು ಸಕ್ಕರೆಯನ್ನು ಇರುವೆ ಗೂಡಿಗೆ ಹಾಕಬೇಕು.